ನಮಸ್ಕಾರ ರೀ ಸರ. ನಮಸ್ಕಾರ ರೀ. ನಾನು ಟಿಕ್ಕ ಇದ್ದಂಗದನಲ್ಲ, ಒಂದೊಂದ್ಸಲ ಎಷ್ಟು ಚಂದ ಮಾತಾಡ್ತಾನ. ಇವತ್ತು ನಮಸ್ಕಾರ ರೀ ಅಂದ್ರೆ ಹಂಗೆ ಹೋತ ನೋಡು. ನಿಂದ್ರಿ ಹಂಗೆ ಚಿಟ್ಟಿಗೆರಿ ರೀ, ನಾವು ಬರ್ತೀವಿ. ನಿಂದ್ರಿ ಆ ಕಡೆ ಬರ್ತೀರಿ, ಬರ್ರಿ ನೀವು. ಅಲ್ರಿ ಯಾಕೆ ಇವತ್ತು ಹಿಂಗಾಗಿರಲ್ಲ? ಏನು ನಮ್ಗೇನು ಕಿಮ್ಮತ್ತ ಇಲ್ಲ? ಏನು ಮಾತಾಡ್ಸಿದ್ರು? ಒಂದಕ್ಕೊಂದೇ ಮಾತಾಡಕತ್ತೀರಿ? ಏನಿಲ್ರಿ, ಯಾಕ ಭಾಳ ಬೇಜಾರಾಗ್ಯದ್ರಿ ಈ ರಾಜಕೀಯ ರೀ. ಇವತ್ತು ಸಂಡೇ ಅದಲ್ಲ, ವಾರ್ತಾ ನೋಡ್ಕೊತ ಕೂತ್ಬಿಟ್ರಿ ಟಿ ವಿ ಮುಂದೆ ಸಂತೆನ. ಹೌದ್ರಿ, ನಿಮ್ಗೆ ಹೆಂಗೆ ಗೊತ್ತಾಯ್ತ್ರಿ? ನಮಗೆಲ್ಲ ಗೊತ್ತಾಗ್ತದ್ರಿ. ನಡ್ರಿ ಚಹಾ ಕುಡ್ದು ಬರೋಣ ಅಂತ. ಸರ, ಟಿ ವಿ ಹಚ್ಬೇಡ್ರಿ ಅಷ್ಟು ದಿನ. ಸಿನಿಮಾರ ನೋಡ್ರಿ, ರಿಯಾಲಿಟಿ ಶೋ ನೋಡ್ರಿ, ಇಲ್ಲಾಂದ್ರೆ WWF ನೋಡ್ರಿ, ಅದರ ಒಂದು ರೀತಿ ಚಲೋ. ಈ ವಾರ್ತಾ ನೋಡೋದ್ರಿಂದ ಭಾಳ ಮನಸ್ಸು ಕೆಡ್ಲಿಕ್ಕೆ ಬಿಟ್ಟಾವ್ರಿ ಈಗ. ಯಾಕ್ರಿ, ಏನತ್ತದ? ನೀವು ಆಗಿರಲ್ಲ ಈಗ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು. ಅಲ್ರಿ, ನಾವು ಸಂತನ ಇವ್ರಿಗೆ ಬೈತಾರ, ಇವ್ರು ಅವ್ರಿಗೆ ಬೈತಾರ, ಎಲ್ಲರೂ ಸೇರಿ ರಾತ್ರಿ ಒಂದೇ ಕಡೆ ಸೇರ್ತಾರ. ತಿಳಿತಿಲ್ರಿ? ಹೌದು ನೋಡ್ರಿ ಸರ್, ಕರಿನೇ ಅದು. ಹುಚ್ಚ ಕಾಣ್ತಿಲ್ಲ ನಾನು. ಎಲ್ಲ ಗೊತ್ತಿದ್ರು ಮತ್ತೆ ಅಷ್ಟು ನ್ಯೂಸ್ ನೋಡಿ ತಲೆ ಕೆಡ್ಸ್ಕೊಂಡು ನಮ್ಮ ಎದುರಿಗೆ ಮಾತಾಡೋ ಮುಂದಾಗ ಎಷ್ಟು ಸಿಟ್ಟಿಗೆ ಮಾತಾಡ್ತಿಲ್ಲ. ಮತ್ತೆ ಅಷ್ಟು ಗೊತ್ತಿದ್ರು ನ್ಯೂಸ್ ಬಗ್ಗೆ ಅಷ್ಟಾಗಿ ತಲೆ ಕೆಡ್ಸ್ಕೊತಿರ್ ಬಿಡ್ರಿ ನೀವು. ನಂಗೆ ನ್ಯೂಸ್ ಅಂದ್ರೆ ಭಾಳ ಇಷ್ಟ ರೀ. ಹಂಗೆ ಬಿಡೋಕ್ಕಾಗ್ತಾ? ತಲೆ ಕೆಡ್ಸ್ಕೊಳಂಗಿಲ್ಲ ಕರೀರಿ. ಆದ್ರೆ ಸ್ವಲ್ಪ ಏನ್ರ ಬರೀ ಅವ್ರದ್ದು ಇವ್ರದ್ದು ಸುದ್ದಿ ಹೇಳಕತ್ತದಂದ್ರೆ ಟೆನ್ಷನ್ ಮಾಡ್ಕೊಳಂಗೆ ಆಗ್ಬಿಡ್ತದ್ರಿ ನನಗೆ. ನ್ಯೂಸಿಂದ ಎಷ್ಟು ಗೊತ್ತಾಗ್ತದ ಗೊತ್ತೇನ್ರಿ ಸುದ್ದಿ? ಎಲ್ಲೆಲ್ಲಿ ಏನೇನು ಆಗ್ಯದ, ಯಾವ್ಯಾವ ಊರಾಗ ಏನೇನು ನಡೀತು, ಯಾವ್ಯಾವ ದೇಶದಾಗ ಏನೇನು ನಡೀತು, ಎಲ್ಲ ಥರ ಸುದ್ದಿ ಗೊತ್ತಾಗ್ತದ್ರಿ. ಮಕ್ಕಳಿಗೆ ನ್ಯೂಸ್ ತೋರಿಸ್ಬೇಕ್ರಿ ಮೊದಲ. ಅಲ್ಲ, ನ್ಯೂಸ್ ಒಳ್ಳೇದು ಬಿಡ್ರಿ, ನೋಡ್ಬೇಕು, ಮಕ್ಕಳಿಗೂ ತೋರಿಸ್ಬೇಕು, ಎಲ್ಲ ಸುದ್ದಿ ಗೊತ್ತಾಗ್ತಾವ ಕರೆ. ಆದ್ರೆ ನಿಮ್ಮಂಗೆ ತಲೆ ಕೆಡ್ಸ್ಕೊಂಡು ಎದುರಿಗೆ ಬಂದವ್ರನ್ನ ಚಂದಾಗೆ ಮಾತಾಡ್ಸ್ಲಾರ್ದಂಗೆ ತಲೆ ಕೆಡ್ಸ್ಕೊಂಡ್ರದಕ್ಕೆ ಬಂತ್ರಿ. ಹಂಗೇನಿಲ್ಲ ಬಿಡ್ರಿ. ಅಂದಂಗೆ ರಾಜು ಅವ್ರು ಬಂದ್ರಲ್ಲ, ಬರ್ರಿ ರಾಜು ಅವ್ರ, ಬರ್ರಿ. ಆರಾಮೇನ್ರಿ? ಈಗ ಅವ್ರಿಗೆ ಹಂಗೆ ಚಂದ ಮಾತಾಡ್ಸ್ತಾಳು. ನೀವು ತಿಂಡರ್ ಎಷ್ಟು ಇರ್ಬೇಕು ನಾನು ಮಾತಾಡ್ಸ್ಬಾರ್ದು ಅನ್ನೋದು. ಆರಾಮ್ ನೋಡ್ರಿ, ನೀವು ಆರಾಮದ್ರಿ? ಈ ಕಡೆ ಹೊಂಟ್ಬಿಟ್ರಿ ಇಬ್ಬರು ಕೂಡಿ? ಏನಿಲ್ರಿ, ಈ ಶಿವರಾತ್ರಿ ಬಂತಲ್ರಿ, ಒಂದು ಸ್ವಲ್ಪ ಶಾಂತಿ ತರದಿತ್ತ, ಅದಕ್ಕೆ ಹೊಂಟಿದ್ದೆ ರೀ ಬಜಾರ್ಕ್ಕೆ. ಹೌದ್ರಿ, ನೋಡ್ರಿ ನಾನು ಬರ್ತೀನಿ ಆ ಕಡೆ. ಬರ್ರಿ. ನೀವು ಬರ್ತೀರಿಲ್ರಿ ಸಂದೀಪ್ ಅವ್ರ? ಬರ್ತೀನಿ ನೋಡ್ರಿ. ಮತ್ತೆ ನೀವಿಬ್ರು ಹೊಂಟಿರಿ, ನಂತರ ಏನು ಕೆಲ್ಸದ ಮನೆ ಹತ್ತ ಬರ್ತೀನಿ ತಿರ್ಗಾಡ್ಕೋತ. ಅಂದಂಗ ಹೆಂಗ್ರಿ ನಿಮ್ಮ ಮನ್ಯಾಗ ಶಿವಾಗ ಏನು ಜೋರದ ಏನು? ಜೋರತ್ತ ರೀ. ಮತ್ತೆ ಶಿವನ್ ಭಕ್ತರಲ್ರಿ, ಪೂಜೆ ಪುನಸ್ಕಾರ ಉಪವಾಸ ಜೋರದ ರೀ. ನಿಮ್ಮದ್ರಿ ಹೆಂಗದ ಶಿವಾಗ? ನೀವು ಶಿವನ್ ಭಕ್ತರೇನು? ನಮ್ದು ಜೋರ ಇರ್ತದ್ರಿ. ನಸಿಕ್ನಾಗೆದ್ದು ಕಸ ಪರಿಶಿ ಎಲ್ಲ ಮುಗಿಸಿಂದ ಸ್ನಾನ ಸಂಧ್ಯಾ ವಂದನೆ ಮಾಡ್ಕೊಂಡು ಪೂಜೆ, ಅದ್ರಾಗ ಪೂಜೆ ನಮ್ಮ ಹಿರಿಯವರು ಭಾಳ ದೇವ್ರು ಮಾಡ್ಯಾರ ಬಿಡ್ರಿ. ಎಲ್ಲ ದೇವರು ಸ್ವಚ್ಛಗೆ ತೊಳೆದು ಪೂಜೆ ಮಾಡೋಷ್ಟಿಗೆ ಒಂದು ತಾಸು ಹಿಡಿತದ್ರಿ. ಪೂಜೆ ಎಲ್ಲ ಅದು ಮಾಡಿ ಒಂದು ಕಪ್ ಚಹಾ ಕುಡಿದು ಜಪಕ್ಕೆ ಕೂತ್ ಬಿಡ್ತೀವಿ ನೋಡ್ರಿ. ಜಪ ಮಾಡ್ತೀರಲ್ರಿ ಅವತ್ತು? ರೀ, ಮಾಡ್ತೀವ್ರಿ. ಜಪ ಕಂಪಲ್ಸರಿ ಮಾಡ್ತೀವ್ರಿ. ಮಕ್ಕಳಿಗೂ ಹೇಳ್ತೀನಿ ರೀ ನಾನು, ಓಂ ನಮಃ ಶಿವಾಯ ಅಂತೇಳಿ 108 ಸಲ ಬರೀರಪ್ಪ ಅಂತ ಹೇಳ್ತೀನಿ ರೀ. ಬರೀತಾರೆ ಮಕ್ಕಳು, ಒಳ್ಳೆ ನಂಗಿಲ್ಲ. ನಮ್ದು ಜಪ ಮುಗಿಸ್ಕೊಂಡು ಚಹಾ ಕುಡಿದು ಹೊರಗೆ ಬಿದ್ದುಬಿಡ್ತೀವ್ರಿ. ಒಂದು ಕಪ್ ನೀರು ಸಹಿತ ಕುಡಿಯಂಗಿಲ್ಲ ರೀ ಅವತ್ತು. ಕಟ್ಟು ಉಪವಾಸ ರೀ ಸಂಜೆ ಮುಂದೆ ಒಂದು ಸ್ವಲ್ಪ ಉಸುಳಿ ಗಿಸುಳಿ ಇಂಥವೆಲ್ಲ ತಿಂತೀವ್ರಿ. ಆದ್ರೆ ಮುಸ್ರಿ ಪದಾರ್ಥ ಏನೂ ತಿನ್ನಂಗಿಲ್ಲ ನೋಡ್ರಿ ಅವತ್ತು. ನೋಡ್ರಿ, ಅಷ್ಟು ಕಟ್ಟು ಉಪವಾಸ ಮಾಡ್ತೀರಿ, ನೀರು ಸಹಿತ ಕುಡಿಲಾರ್ದಂಗೆ. ನಾವು ಶಿವನ್ ಭಕ್ತರ ಕರೀರಿ, ಆದ್ರೆ ನಮ್ಗೆ ಅಷ್ಟು ಉಪವಾಸ ಮಾಡ್ಲಿಕ್ಕೆ ಆಗಂಗಿಲ್ಲ ನೋಡ್ರಿ. ನಾವು ಮಾಡ್ತೀವ್ರಿಪ್ಪ, ಮಾಡ್ಬೇಕ್ರಿ. ವರ್ಷಕ್ಕೊಂಬರ್ತದ. ಮತ್ತು ಶಿವನ್ ಭಕ್ತರಾಗಿ ಅಷ್ಟು ಉಪವಾಸ ಮಾಡಲಿಲ್ಲ ಅಂದ್ರೆ ಹೆಂಗ್ರಿ? ಶಿವನ ಜಾಗರಣೆ ಮಾಡೋದಂದ್ರೆ ಏನು ಸುಮ್ಮನೆ ಅಂತಿಕೊಂಡ್ರೆ ನೀವು? ಕಟ್ಟು ಉಪವಾಸ ಮಾಡ್ಬೇಕ್ರಿ. ಮರುದಿವ್ಸ ಬೆಳಗ್ಗೆ ಆದ್ರೆ ಪಾರಣೆ ಅಂತೇಳಿ ಹೋಳಿಗೆ ಮಾಡ್ಕೊಂಡು ಊಟ ಮಾಡ್ಬೇಕ್ರಿ. ಮತ್ತು ಕೆಲವೊಬ್ರು ಶಿವರಾತ್ರಿ ದಿನನೇ ಹೋಳಿಗೆ ಮಾಡ್ಕೊಂಡು ಊಟ ಮಾಡ್ತಾರಲ್ರಿ, ಅದೇನು ವಿಶೇಷ ರೀ? ಹೌದೌದ್ರಿ, ಮಾಡ್ತಾರ್ರಿ. ಅವರು ವಿಷ್ಣು ಭಕ್ತರು ಅಂತೇಳಿ ಶಿವರಾತ್ರಿ ದಿನ ಮಾಡ್ತಾರೆ. ಅದ್ರ ಬಗ್ಗೆ ನನಗೂ ಅಷ್ಟು ಐಡಿಯಾ ಇಲ್ಲ ಬಿಡ್ರಿ. ಸುಮ್ಮನೆ ಯಾಕೆ ಮಾತಾಡೋದು ಅದ್ರ ಬಗ್ಗೆ? ಅವ್ರವ್ರ ಇಷ್ಟ ರೀ. ಅಲ್ರಿ, ನೀರು ಸಹಿತ ಕುಡಿಲಾರ್ದ ಇರ್ತೀರಿ ಅಂತೀರಲ್ರ, ಮತ್ತು ಗಂಟ್ಲ ಒಣಗಂಗ್ಲೇನ್ರಿ ನಿಮಗೆ? ಏನೇನೋ ಆಗಂಗಿಲ್ಲ ನೋಡ್ರಿ. ಅದು ಇದ್ದು ನೋಡ್ರಿ ನೀವು ಒಂದ್ಸಲ ಗೊತ್ತಾಗ್ತದ. ಏನು ನಮ್ಮ ಹಳ್ಳಿಯಾಗೆಲ್ಲ ಅವಾಗ ಹೊಲಕ್ಕೆ ಹೋಗ್ತಿದ್ವಿ ರೀ ಬಿಸಿಲಾಗ. ಶೇಂಗಾ ರಾಶಿ ಅದು ಇದ್ದಾಗ ಶೇಂಗಾ ಅರಲಿಕ್ಕೆ ಕಿತ್ಲಿಕ್ಕೆ ಹೋಗ್ತಿದ್ವಲ್ಲ, ಅವಾಗ ಕಟ್ಟು ಉಪವಾಸನೇ ರೀ. ಮತ್ತು ನಮಗೇನು ಅನಿಸ್ತದಿಲ್ಲ ನೋಡ್ರಿ. ಯಾವಾಗಾರ ಒಂಚೂರು ಭಾಳ ನಿಕ್ಕಳಿಕೆ ಬಿದ್ದಾಗ ಒಂಚೂರು ಪಾನ್ಕಾಪ್ ಕುಡಿತಿದ್ದೀವಿ ರೀ ಅಷ್ಟೇ. ಗಟ್ಟಿ ಬಿಡ್ರಿ ನೀವು, ನಮ್ಗೆ ಅಷ್ಟು ಆಗಂಗಿಲ್ಲ ಬಿಡ್ರಿ. ನಿಮ್ಮಂಗೆ ಅಷ್ಟು ತಡೆಯೋಕೆ ಆಗ್ಲಾರ್ದರು BP ಶುಗರು ಇದ್ದವರು ಇಂಥವು ಉಪ್ಪಿಟ್ಟು ಅವಲಕ್ಕಿ ಇಂಥವು ತಿಂತಿರ್ತಾರೆ, ನಡೀತದ್ರಿ ಅವರಿಗೆ. ಕಟ್ ಮಾಡೋರು ಕಟ್ ಮಾಡ್ತಾರೆ, ಇಲ್ಲಾಂದ್ರೆ ನಾಷ್ಟ ಅಂಥವು ಏನ್ರ ತಿನ್ನೋರು ತಿಂತಾರ್ರಿ. BP ಶುಗರ್ ಇದ್ದರೂ ಒಬ್ಬೊಬ್ರು ತಡ್ಕೊಳ್ತಾರ್ರಿ. ನಮ್ಮ ಮನ್ಯಾಗ ನೋಡ್ರಿ, ಒಬ್ಬ ಅಜ್ಜಾಗ BP ಅದ ರೀ, ಶುಗರ್ ಅದ, ಎರಡೂ ಇದ್ರೂ ತೀರಾ ಕಟ್ಟು ಉಪವಾಸ ಮಾಡ್ತಾನೆ ನೋಡ್ರಿ. ನಾವೇ ಬೈತಿರ್ತೀವಿ, ಬ್ಯಾಡ್ರಿ ಸರ ಸುಮ್ಮ ತಿನ್ರಿ ಏನಾರ ಅಂತಂದ್ರೆ, ಇಲ್ರಿ ಶಿವ ನನಗೆ ಅಷ್ಟು ಶಕ್ತಿ ಕೊಟ್ಟಾನ, ನನಗೆ ಯಾರೂ ಒತ್ತಾಯ ಮಾಡಬೇಡ್ರಿ, ನಾವು ಸುಮ್ಮ ಉಪವಾಸ ಇರ್ತೀನಿ, ನನ್ನ ಬಗ್ಗೆ ಏನೂ ತಲೆ ಕೆಡ್ಸ್ಕೊಬೇಡ್ರಿ ಯಾರು ಅಂದ್ಬಿಡ್ತಾರೆ. ಹೌದಲ್ರಿ? ನೋಡ್ರಪ್ಪ, ಭಾರಿ ಆಯ್ತು. ರೀ, ನಾವು ಇನ್ನೂ ಒಂದು ಸ್ವಲ್ಪ ಪಾನಕಾರ ಕುಡಿತೀವ್ರಿ. ಅವ್ರೇನು ಇಲ್ಲ ನೋಡ್ರಿ, ಬರೀ ತೀರ್ಥದ ಮೇಲೆ ಇರ್ತಾರೆ ನೋಡ್ರಿ. ಮತ್ತು ರಾತ್ರಿ ಬೆಳತ್ತನ ಜಾಗರಣೆಗೆ ಹೋಗ್ತಾರ್ರಿ, ಭಜನೆ ಅದು ಇರ್ತದ್ರಿ. ಜಾಗರಣೆ ಮುಗಿಸ್ಕೊಂಬಂದು ನಶಿಕ್ನ್ಯಾಗ ಸ್ನಾನ ಸಂಧ್ಯಾ ವಂದನೆ ಮುಗಿಸ್ಕೊಂಡು ಇಡ್ಲಿ ಒಲಿ ಮೇಲೆ ಮಡಿಲಿ ಅಡಿಗೆ ಮಾಡಿ ಪೂಜೆ ನೈವೇದ್ಯ ಎಲ್ಲ ಮುಗಿಸಿ ಆಮೇಲೆ ಊಟ ಮಾಡ್ತಾರೆ ಅವ್ರು. ಕರೆಗೂ ಆ ಅಜ್ಜನ ನೋಡಿ ಕಲಿಬೇಕ್ರಿ ನಾವು.
ಇಲ್ರಿ, ಮಾಡೋದ್ರಿಂದ ಶಿವ ಅಷ್ಟು ಶಕ್ತಿನೇ ಕೊಟ್ಬಿಡ್ತಾನ್ರಿ. ಅಷ್ಟಿಲ್ಲಾರ್ದ ಹೇಳ್ತಾರೇನ್ರಿ ಮತ್ತ? ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಅಂತೇಳಿ. ಹೌದೌದ್ರಿ, ನೀವು ಹೇಳೋದು ಕರೆನೇ ಅದ ಬಿಡ್ರಿ. ನೀವು ಯಾರ್ಯಾರು ಶಿವನ್ ಭಕ್ತರಿದ್ರಿ, ಉಪವಾಸ ಯಾರು ಮಾಡ್ತೀರಿ ಹೇಳ್ರಿ, ಒಂಚೂರು ಕಮೆಂಟ್ ಮಾಡಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಕಮೆಂಟ್ ಮಾಡಿರಿ, ಹಂಗೆ ಬಾಜುಗಿನ ಗಂಟೆ ಹೊಡೀರಿ. ಎಲ್ಲರಿಗೂ ಧನ್ಯವಾದಗಳು.